ನಮಸ್ಕಾರ. ನನ್ನ ಹೆಸರು ಶ್ರೀಜಾ. ನಾನು ನನ್ನ ಹತ್ರ ಸುಷ್ಮಾ ಅಂತ ಒಂದು ಹುಡುಗಿ ಕೆಲಸ ಮಾಡೋಕ್ಕೆ ಬಂದಿದ್ಲು. 1.5 ತಿಂಗಳಾಯಿತು ಅಷ್ಟೇ. ನಾನು ಕೆಲಸದಿಂದ ತೆಗೆದಾಕಿನೂ ಒಂದು 10 ದಿನ ಆಯಿತು. 10 ದಿನ ಆದಮೇಲೆ ಶುಕ್ರವಾರ ದಿನ 26ನೇ ತಾರೀಕು ಅವಳು ಕಾಲ್ ಮಾಡಿ ಏನೋ ಇಶ್ಯೂನಿಂದ ನಮ್ಮ ಹಸ್ಬೆಂಡ್ ಬಿಸ್ಕೆಟ್ ಕೊಟ್ಟರು, ಏನೋ ಪ್ರಪೋಸ್ ಮಾಡಿದ್ರು ಅಂತ ಕೇಳಿದ್ಲು. ಏನು ಅಂತ ಪ್ರಪೋಸ್ ಮಾಡಿದ್ದಾರೆ ಅಂದರೆ ಬಿಸ್ಕೆಟ್ ಕೊಟ್ಟಿದ್ರು ಪ್ರಪೋಸ್ ಮಾಡಿದ್ದಾರೆ ಅಂತ ಹೇಳ್ತಾ ಇದ್ದಾರೆ. ಏನಂತ ಪ್ರಪೋಸ್ ಮಾಡಿದ್ದಾರೆ ಅಮ್ಮ, ಐ ಲವ್ ಯು ಅಂತ ಏನಾರು ಮಾಡಿ ಇಲ್ಲ, ಬಿಸ್ಕೆಟ್ ಕೊಟ್ಟರು ಪ್ರಪೋಸ್ ಮಾಡಿದ್ದಾರೆ ಅಂತ ಹೇಳಿದ್ದಾರೆ. ಬಿಸ್ಕೆಟ್ ಕೊಟ್ಟರೆ ಹೆಂಗೆ ಪ್ರಪೋಸ್ ಆಗುತ್ತೋ ಗೊತ್ತಿಲ್ಲ. ಅದಕ್ಕೆ ನಮ್ಮ ಹಸ್ಬೆಂಡು ನೀನು ಸುಮ್ಮನೆ ಇದ್ದರೆ ರೂಮಲ್ಲಿನೂ ಮಲ್ಕೊಂಡಿದ್ದೀವಿ ಅಂತ ಹೇಳಿ ಹುಡುಗಿ ತಾನೇ ಅಂದಿದ್ರು. ಅದಕ್ಕೆ ಅವರು ಏನು ಅಂತ ಆ ಮಾಟಗಳೂ ಹೇಳೋಕ್ಕಾಗಲ್ಲ, ಅಷ್ಟು ಕೆಟ್ಟವಾಗಿ ಮಾತಾಡಿದ್ಲು ಆ ಹುಡುಗಿ. ಮತ್ತು ನಾನು ಹೋಮ್ ಸರ್ವಿಸ್ ಅಂತೂ ಹೋಗ್ತೀನಿಲ್ವ ಸರ್ವಿಸ್ ಮಾಡೋಕ್ಕೆ, ಅವಳು ಹೇಳ್ತಾರೆ ನೀವು ಹೋಮ್ ಸರ್ವಿಸ್ ಹೋಗ್ತಾ ಇಲ್ಲ, ಬೇರೆಯವ್ರ ಹತ್ರ ಮಲ್ಕೊಳಕ್ಕೆ ಹೋಗ್ತಾ ಇದೆಯಾ ಅಂತ ಅವ್ರು ಹೇಳ್ತಾರೆ. ನೀನೇನು ನೋಡಿದೆ ಅಮ್ಮ, ಏನು ಮಾತಾಡ್ತಾ ಇದೆಯಾ ನೀನು? ನಿನಗೆ ಸ್ಯಾಲ್ರಿ ಕೊಟ್ಟಿಲ್ಲ ಅಂದರೆ ಮಾತಾಡಬೇಕು, ಇಲ್ಲ ನಿನಗೆ ಸ್ಯಾಲ್ರಿ ಕೊಟ್ಟಿಲ್ಲ ಅಂದರೆ ನೀನು ಈ ಥರ ಮಾತಾಡಬೇಕು. ಪರ್ಸ್ನಲೆಲ್ಲ ಯಾಕೆ ಎತ್ಕೊಂಡು ಬರ್ತಾ ಇದೆಯಾ? ನಾನು ತಪ್ಪು ಮಾಡಿದ್ದೀನಂತ ನೀನು ಹೆಂಗೆ ಪ್ರೂವ್ ಮಾಡೋಕ್ಕಾಗತ್ತಂತ ನಾನು ಮಾಡಿ ಅವರು ಏನಂತ ಅದು ಬೈದರು. ಮತ್ತು ವಾಟ್ಸಪ್ಪಲ್ಲಿನೂ ಏನೇನೋ ಬೈದೂ ಹಾಕಿದ್ರು. ಬಟ್ ಆದ್ರೂ ನಾನು ಸುಮ್ಮನೆ ಇದ್ದಿದ್ವಿ. ದಿನ ಶನಿವಾರ 27ನೇ ತಾರೀಕು ಶನಿವಾರ ಏನಂದರೆ ಅವ್ರ ಹಸ್ಬೆಂಡ್ನು ಕಳಿಸಿ, ಅವ್ರ ಹಸ್ಬೆಂಡ್ ಜೊತೆ ಯಾರು 6 ಜನ ಗೊತ್ತಿಲ್ಲ, ಅವ್ರ ಹಸ್ಬೆಂಡು, ಅವ್ರ ತಮ್ಮ ಅವ್ರನ್ನೇ ಎಲ್ಲನೂ ಕೂಡಿಸ್ಬಿಟ್ಟು ಕಳಿಸಿ ನಮ್ಮನ್ನೇ ಹೊಡಿಯೋಕ್ಕೆ ಬಂದಿದ್ದರು. ನಾನು ಕೆಲಸ ಮಾಡ್ತಾಯಿದ್ದೆ, ನಮ್ಮ ಹಸ್ಬೆಂಡು ಕೆಲಸ ಮಾಡ್ತಾಯಿದ್ರು. ಕೆಲಸ ಮಾಡುವಾಗ ಹಂಗೆ ಎತ್ಕೊಂಡೋಗಿ ನಾನು ವೀಡಿಯೋನೂ ನಿಮಗೆ ಶೇರ್ ಮಾಡಿದ್ದೀನಿ ಸರ್. ಅವರು ಏನು ಮಾಡಿದಾರಂದರೆ ಹಂಗೆ ಹೋಗಿ ದಾಡಿ ಮಾಡೋಕ್ಕೆ ಬಂದರು. ನಾನು ಹೋಗಿದ್ರೆ ಜಗಳ ಇದು ಮಾಡೋಕ್ಕೆ ನನ್ನನ್ನು ಹೊಡೆದಿದ್ರು. ಹೊಡೆಯೋಷ್ಟು ಏನಿದೆ ಮಾಟಗಳಲ್ಲಿ ಮಾತಾಡಿದ್ದಾರೆ. ಅವ್ರ ಹಸ್ಬೆಂಡ್ ಬಂದಿದ್ರೆ ಏನು ಆಗಿದೆ ಏನು ಅಂತ ತಿಳ್ಕೊಬೇಕು. ಫಸ್ಟು ಬಂದು ಹೊಡ್ಬಿಟ್ರೆ ಅವ್ರೇನು ರೌಡೀಸರ ಏನು ಅಂತ ನನಗೆ ಅರ್ಥ ಆಗ್ತಾ ಇಲ್ಲ. ನಾವಂತೂ ಯಾರಿಗೂ ಏನು ತಪ್ಪು ಮಾಡಿಲ್ಲ, ಏನೂ ಮಾಡಿಲ್ಲ. ನಾವಂತೂ ನಿಯಂತ್ರಣ ಇದ್ದೀನಿ. ನಮ್ಮ ಹಸ್ಬೆಂಡೂ ಏನೂ ಮಾಡಿಲ್ಲ. ಅವ್ರು ಬಂದು ಹೊಡೆದು ಮಾಡೋದು ತುಂಬ ಅಂತೂ ತಪ್ಪು. ಅದು ಹೆಣ್ಣನ್ನು ಹೊಡೆದಿದ್ದಾರೆ. ಅದಂತೂ ನೀವು ಆ್ಯಕ್ಷನ್ ತಗೋಬೇಕಾಗುತ್ತೆ. ಇನ್ನೊಂದು ಏನಂದರೆ ಅವರು ನಾನಿಲ್ಲ ಅಂದರೆ ನಮ್ಮ ಹಸ್ಬೆಂಡ್ನು ಸಾಯಿಸ್ಬಿಟ್ಟಿದ್ರೇನು ಯಾರು ಕೇಳೋರು ಇಲ್ಲ ತಾನೆ. ನಾನು ಇವಾಗ ಇದ್ದಿದ್ದೀನಿ, ಏನೋ ಆಯಿತು, ಅವ್ರನ್ನೇ ರಕ್ತ ಬರೆಗೆ ಹೊಡೆದಿದ್ದಾಗೆ ಕಾರಣ ಏನಿದೆ? ನಮ್ಮ ಹಸ್ಬೆಂಡ್ ಏನು ತಪ್ಪು ಮಾಡಿದಾರೋ ಅವರು ಪ್ರೂವ್ ಮಾಡೋಕ್ಕೆ ಹೇಳಿ ಸರ್. ಪ್ರೂವ್ ಮಾಡಿಲ್ಲ ಥರ ಯಾಕೆ ಹೊಡೆದಿದ್ದಾರೆ ನನಗಂತೂ ಅರ್ಥ ಆಗ್ತಾ ಇಲ್ಲ. ಬಟ್ ಅವ್ರಿಗಂತೂ ವಾರ್ನಂತೂ ಮಾಡಬೇಕು. ನಮಗೇನೋ ಚಿಕ್ಕ ತೊಂದರೆ ಆಗಿದ್ರೇನು ಅವ್ರನಿಂದಾನೆ ಅಂತ ನೀವು ಕನ್ಸಿಡರ್ ಮಾಡಬೇಕು. ನಮಗಂತೂ ಅದು ಬರೀ ಕೊಡಬೇಕಾಗುತ್ತೆ. ನೀವಂತೂ ನಮಗೆ ನ್ಯಾಯ ಅಂತೂ ಮಾಡಬೇಕಾಗುತ್ತೆ. ಆ ಹುಡುಗಿ ಕೆಲಸನಿಂದ ತೆಗೆದಾಕಿದ್ದೀನಿ ಅಂತ ಪ್ಲ್ಯಾನ್ ಮಾಡಿಕೊಂಡು ಮಾಡಿದ ಥರ ಅನಿಸ್ತಾ ಇದೆ. 10 ದಿನ ಆದಮೇಲೆ ಈ ಇಶ್ಯೂ ಅಂತ ಬಂದಿರೋದು. ಅಕಸ್ಮಾತ್ ನಮ್ಮ ಹಸ್ಬೆಂಡ್ ಬಿಸ್ಕೆಟ್ ಕೊಟ್ರಂತ ಪ್ರಪೋಸ್ ಮಾಡಿದಾರಂತ ಏನು ಅಂತ ಅರ್ಥ ಆಗ್ತಾ ಇಲ್ಲ. ಪ್ರಪೋಸ್ ಮಾಡಿದ್ದಾರೆ ಅಂತ ಪ್ರಪೋಸ್ ಅನ್ನೋದೇ ಐ ಲವ್ ಯು ಅಂದಿದ್ದಾರೆ ಅಂದ್ರೇನು ಇಲ್ಲ, ಓನ್ಲಿ ಬಿಸ್ಕೆಟ್ ಕೊಟ್ಟಿದ್ದಾರೆ ಪ್ರಪೋಸ್ ಮಾಡಿದ್ದಾರೆ ಅಂತ ಆ ಹುಡುಗಿ ಹೇಳ್ತಾ ಇದ್ದಾರೆ. ಸರಿ, 10 ದಿನ ಆಯಿತು ನಾನು ಕೆಲಸ ಬಿಡಿಸಿನೂ, ಕೆಲಸದಿಂದ ತೆಗೆದಾಕಿನೂ 10 ದಿನ ಆಯಿತು. ಏನಂದರೆ ಕ್ಲೈಂಟ್ನಿಂದ ನಮಗೆ ಕಂಪ್ಲೇಂಟ್ ಬಂತು, ಅದರಿಂದ ನಾನು ತೆಗೆದಾಕಿದ್ದೀನಿ. ಮತ್ತು ನಾನು ಸ್ಯಾಲ್ರಿನೂ 10 ಒಳಗಡೆ ಹಾಕ್ತೀನಂತ ಆ ಮೆಸೇಜಸ್ ಬೇಕಂದ್ರೇನು ನಿಮ್ಗೆ ಕಳಿಸ್ತೀನಿ. ಆ ಪ್ರೂಫ್ಸೂ ನನ್ನ ಹತ್ರ ಇದೆ. ನಾನೇನು ಬೈದಿಲ್ಲ, ನಾನೇನು ಸ್ಯಾಲ್ರಿ ಕೊಡಲ್ಲ ಅಂತಲೂ ಅವ್ರಿಗೆ ಹೇಳಿಲ್ಲ. 10 ದಿನ ಆದಮೇಲೆ ಅದಕ್ಕೆ ಒಂದು 10 ದಿನ ಮುಂಚೆ ನಮ್ಮ ಹಸ್ಬೆಂಡ್ ಯಾವಾಗನೂ ಬಿಸ್ಕೆಟ್ ಕೊಟ್ರಂತ ಪ್ರಪೋಸ್. ಬಟ್ ನಾನು ಇಲ್ಲೇ ಇರ್ತೀನಿ ಸರ್, ಅದು ಸಾಧ್ಯನೇ ಇಲ್ಲ. ಪ್ರಪೋಸ್ ಅಂತೂ ಏನು ಮಾಡೋಕ್ಕೆ ಸಾಧ್ಯ ಇಲ್ಲ. ನಾನು ಇದ್ದೀನಿ, ನಾನೇ ಒಂದು ಬ್ಯೂಟಿಷಿಯನ್ನೇ. ನಾವಿಬ್ಬರು ಜೊತೆಗೆ ಕೆಲಸ ಮಾಡ್ತಾ ಇರೋದು. ಅವ್ರಿಗೆ ಹೆಲ್ಪ್ಗೋಸ್ಕರ ಅಂತ ಅವ್ರನ್ನ ಇಟ್ಕೊಂಡಿದ್ವಿ. ನನಗೆ ಕೆಲಸ ಇಷ್ಟ ಆಗಿಲ್ಲ, ನಾನು ತೆಗೆದಾಕಿದ್ದೀನಿ. ಬಟ್ ಅವ್ರಿಗೆ ಹೇಳಿರೋದನ್ನು ನಾನು ಸ್ಯಾಲ್ರಿ ಕೊಡೋಕ್ಕಾಗಲ್ಲ ಅಂತಲೂ ತೆಗೆದಾಕಿದ್ದೀನಿ. ಅವ್ರು 10 ದಿನ ಆದಮೇಲೆ ಈ ಇಶ್ಯೂ ಅಂತ ಬಂದಿರೋದೇನೆಂದರೆ ಆ ಕೆಲಸನಿಂದ ತೆಗೆದಾಕಿದ್ದೀನಿ ಅಂತ ಒಂದು ವಿಷಯವಾಗೇ ಇದೆಲ್ಲ ಮಾಡಿದ್ದಾರೆ ಅಂತ ಅರ್ಥ ಆಗ್ತಾಯಿದೆ. ಬಟ್ ಅವ್ರೇನನ್ನ ಮಾಡಿ ಈ ಇಶ್ಯೂ ಅವಾಗೇ ಮಾಡ್ಬೋದಾಗಿತ್ತು ತಾನೆ. ನಮ್ಮ ಹಸ್ಬೆಂಡ್ ಏನಾದ್ರು ತಪ್ಪು ಮಾಡಿದರೆ ಅವತ್ತೇ ಮಾಡ್ಬೋದಾಗಿತ್ತು ತಾನೆ. 10 ದಿನ ಆದಮೇಲೆ ಯಾಕೆ ಮಾಡಿದಾಳೆ? ಅದು ಅವ್ರ ಹಸ್ಬೆಂಡ್ನೇ ಕಳಿಸಿ, ಅವ್ರ ಹಸ್ಬೆಂಡ್ ಯಾರೋ ಆ ರೌಡಿಗಳ ಥರ ಅವ್ರು ಕುಡ್ಬಿಟ್ಟು ಡ್ರಗ್ಸ್ ಏನನ್ನ ತಗೊಂಡಿದ್ದಾರೆ. ಅಷ್ಟು ಜೋರಾಗಿ ಹೊಡಿತಾ ಇದ್ದಾರೆ. ಸಲೂನಲ್ಲಿ ಥಿಂಗ್ಸ್ ಎಲ್ಲ ಹಾಳು ಮಾಡಿಬಿಟ್ಟು ಹೋಗಿದ್ದಾರೆ. ಅದೆಲ್ಲ ಹೆಂಗಿರುತ್ತಂತ ನನಗೆ ಅರ್ಥ ಆಗ್ತಾಯಿಲ್ಲ ಸರ್. ಅವರು ಹೆಂಗೆ ಈ ಥರ ಮಾಡ್ತಾರಂತನೂ ಅರ್ಥ ಆಗ್ತಾಯಿಲ್ಲ. ಒಳ್ಳೆದ್ಗೆ ಹೋಗಿದ್ರೆ ಕೆಟ್ಟದ್ದು ಬರುತ್ತಂತ ಇವಾಗ ಅರ್ಥ ಆಗಿದೆ. ಥ್ಯಾಂಕ್ ಯು.